ನಾಳೆ ನಾನು ಹೋಗ್ತಾ ಇರೋದು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮತ್ತು ಏನೋ ಅವರಿಗೆ ನೋಟಿಸ್ ಕೊಟ್ಟಿದೆ ದೆಹಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಿಸಿ ಅದರ ವಿವರಣೆಯನ್ನು ಕೊಡ್ತೀನಿ ಅಂತ ನಾನು ಉಪಾಧ್ಯಕ್ಷರನ್ನು ಕೇಳ್ತಾ ಇದ್ದೆ. ಸರ್, ಒಂದು ಇಬ್ಬರ ಮಧ್ಯೆ ಅಪನಂಬಿಕೆ ಇರುವಾಗ ಒಟ್ಟು ಸೇರಿಸಿ ವಿ ಆರ್ ಬ್ರದರ್ಸ್ ಅಂತ ಹೇಳಿಬಿಟ್ರೆ ಆ ಅಪನಂಬಿಕೆ ಸರಿ ಹೋಗುತ್ತೆ ಅನ್ನೋದು ಮೂರ್ಖತನ ಅಲ್ಲ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟು ಇವರಿಬ್ಬರೇ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದರ ಒಬ್ಬ ಮಧ್ಯವರ್ತಿ ಇರಬೇಕು. ಇವರು ಏನು ಬ್ರೇಕ್ಫಾಸ್ಟ್ ಮಾಡ್ತಾರೋ ಉದ್ದೇಶ ಏನು? ಏನೋ ಅವರೊಂದು ಸೊಲ್ಯೂಷನ್ ಕಂಡುಹಿಡಬೇಕು ಅಂಥೇಳಿ. ಸೊಲ್ಯೂಷನ್ ಕಂಡುಹಿಡಿಯೋ ಪರಿಸ್ಥಿತಿ ಕಾಣ್ತಾ ಇಲ್ಲ ಈಗ. ಸೊ ದೇರ್ ಹ್ಯಾಸ್ ಟು ಬಿ ಎ ಮೀಡಿಯೇಟರ್. ಅವರು ಕೂತ್ಕೊಂಡು ಈಗ ಹೈಕಮಾಂಡ್ ಕೂಡ ಒಪ್ಕೊಳ್ಳೋದಾದರೆ ಏನೋ 2 ವರ್ಷದ ನಂತರ ಸಿದ್ದರಾಮಯ್ಯನವರು ಬಿಟ್ಟುಕೊಡಬೇಕು ಅದನ್ನು ಅಲಗೆಳೆದಿಲ್ಲ. ಅವರು ಸಮರ್ಥನೆ ಮಾಡಿಲ್ಲ. ಇವರು ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ಮಾತನ್ನು ಅಷ್ಟೊಂದು ಸಮರ್ಥನೆ ಮಾಡಿಲ್ಲ. ಆದರೂ ಕೂಡ ಬಿಡೋ ಒಂದು ಪರಿಸ್ಥಿತಿ ಇದ್ದರೆ ಅವರಿಬ್ಬರನ್ನು ಕೂಡಿಸ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕೇಳಬೇಕು. ಆಯಿತು, ನಿಮ್ಮದು 2 ವರ್ಷ ಆಯಿತು, ಅದಕ್ಕೆ ಮೊದಲು 5 ಇಯರ್ಸ್ ಫುಲ್ ಮಾಡಿದ್ದೀರಿ, ಅವರಿಗೊಂದು ಚಾನ್ಸ್ ಕೊಡಿ, ಯಾವಾಗ ಕೊಡ್ತೀರಿ ಕೇಳಬೇಕು ಅವರಿಗೆ. ಅದನ್ನು ಕೇಳಲಿಕ್ಕೂ ತಯಾರಿಲ್ಲ ಅಂತ ಹೇಳಿದ್ರೆ ನೀವು ಅವರನ್ನು ಕೂಡಿಸ್ಕೊಂಡು ಅವರಿಗೆ ಚಾಯ್ಸ್ ಕೊಟ್ಟು ನೀವು ಯಾವಾಗ ಬಿಡ್ತೀರಿ ಅಂತ ಹೇಳಿದ್ರೆ ಅವರಿಗೆ ಬಹುಶಃ ಜನವರಿ 12ಕ್ಕೆ ದೇವರಾಜ ಅರಸು ಅವರ ರೆಕಾರ್ಡ್ ಮುರಿತಾರೆ ಅಂತ ಐ ಥಿಂಕ್ ಅರೌಂಡ್ ಜನವರಿ 12th ಅಲ್ಲ ಮುಗಿತೆ. ಸೊ ಆವಾಗ ಬಿಟ್ಕೊಡ್ತೀರಾ? ಇಲ್ಲ ನಿಮಗೊಂದು ಬಡ್ಜೆಟ್ ಮಾಡಬೇಕು ಅಂತ ಇದೆ. ಬಡ್ಜೆಟ್ ಯಾವಾಗ? 3rd week of February. ಯೂಶ್ವಲಿ ಸೆಂಟ್ರಲ್ ಬಡ್ಜೆಟ್ 1ನೇ ತಾರೀಕು ಆಗುತ್ತೆ, ಫೆಬ್ರವರಿ 1. ಕರ್ನಾಟಕದ್ದು 3rd week ಆಗುತ್ತೆ. ಅದು 17ನೇ ಬಡ್ಜೆಟು, ಅದೊಂದು ರೆಕಾರ್ಡು. ಆಯಿತು, ಆ ರೆಕಾರ್ಡು ಮಾಡಿದ್ಮೇಲೆ ಬಿಟ್ಕೊಡ್ತೀರಾ? ಅದನ್ನಾರು ಕೇಳಬೇಕಲ್ಲ ಅವ್ರನ್ನ, ಯಾವಾಗ ಬಿಡ್ತೀರಿ ಅಂಥೇಳಿ. ಅದನ್ನು ಕೇಳೋದಕ್ಕೂ ಹೈಕಮಾಂಡ್ ತಯಾರಿಲ್ಲ ಅಂದರೆ ಇಟ್ ಶೋಸ್ ದ್ಯಾಟ್ ಶಿವಕುಮಾರ್ಸ್ ಕೇಸ್ ಇಸ್ ನಾಟ್ ವೆರಿ ಸ್ಟ್ರಾಂಗ್. ಎಸ್, ಈಗ ಇನ್ನೊಂದು ಆಯಾಮದ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗೋಣ. ಡಿಸೆಂಬರ್ 19ರ ನಂತರ ರಾಜ್ಯ ರಾಜಕಾರಣದಲ್ಲಿ ರಿಯಲ್ ಹಂಗಾಮ ಶುರುವಾಗತ್ತಾ ಅನ್ನುವಂಥ ಪ್ರಶ್ನೆ. ಇದು ಟ್ರೈಲರ್ ಮಾತ್ರ ಇಲ್ಲಿವರೆಗೆ ನೋಡಿದ್ದು, ಪಿಕ್ಚರ್ ಅಭಿ ಬಾಕಿ ಹೈ. ಅಧಿವೇಶನ ಮುಗಿದ ನಂತರ ನೇರ ಸಂಘರ್ಷ ಶುರುವಾಗತ್ತಾ? ದೆಹಲಿ ಜೊತೆ ರಾಜ್ಯದಲ್ಲೂ ಶಕ್ತಿ ಪ್ರದರ್ಶನಗಳು ಶುರುವಾಗತ್ತಾ ಅನ್ನುವಂಥ ಪ್ರಶ್ನೆ. ಸಿದ್ದು ಬಣ, ಡಿಕೆ ಬಣ, ತಟಸ್ಥ ಬಣಗಳ ನಿಲುವು ಏನೇನು? ಡಿಸೆಂಬರ್ 19ರ ನಂತರ ಕುರ್ಚಿ ಉರುಳಿಸುವ ಮತ್ತು ಕುರ್ಚಿ ಉಳಿಸುವ ಆಟಕ್ಕೆ ಇನ್ನಷ್ಟು ವೇಗ ಸಿಗುವಂತ ಸಾಧ್ಯತೆ. ದೆಹಲಿ ವರಿಷ್ಠರ ಬುಲಾವ್ಗಾಗಿ ಕಾದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಸಿಎಂ ಡಿಸಿಎಂ ಹುಕುಂಗಾಗಿ ಕಾಯ್ತಿದ್ದಾರೆ ಅವರ ಬೆಂಬಲಿಗರು. ಎರಡೂ ಬಣದ ಮಧ್ಯೆ ಅಧಿಕಾರದ ಹಗ್ಗಜಗ್ಗಾಟ ನಡೀತಾನೆ ಇದೆ. ಡಿಸೆಂಬರ್ 19ರ ನಂತರದ ಬೆಳವಣಿಗೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ನಾನು ರೇಷ್ಮೆ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಆಫ್ಟರ್ ಡಿಸೆಂಬರ್ 19th ಏನಾಗತ್ತೆ ಅನ್ನುವಂಥ ಕುತೂಹಲ ಇದೆ. ಸರಿ, ಈಗ ಡಿಸೆಂಬರ್ 15ರಿಂದ 21ರವರೆಗೂ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸದಲ್ಲಿರ್ತಾರೆ. 21ಕ್ಕೂ ಅವರು ವಾಪಸ್ ಬರ್ತಾರೆ. ತೀರ್ಮಾನ ತಗೊಳ್ಳೇಬೇಕಾಗಿದೆ. ಯಾಕಂದರೆ ಛತ್ತೀಸ್ಗಢದಲ್ಲಿ ಹೀಗೆ ವಿಳಂಬ ಮಾಡಿ 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 ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಸ್ವೀಪ್ ಮಾಡುತ್ತೆ ಅಂದಿದ್ದು ಉಲ್ಟಾ ಪಲ್ಟಾ ಆಗಿಬಿಡ್ತು. ಆ TN ಸಿಂಗ್ದೇವ್ ಮತ್ತು ಬಘೇಲ್ ನಡುವೆ ನಡೆದ ಕಚ್ಚಾಟ ಇದೇ ಥರ ಒಳ ಒಪ್ಪಂದ ಆಗಿದೆ ಅನ್ನೋ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾಯಿದ್ರು. ಅಲ್ಲಿ ಸರ್ಕಾರ ಆಡಳಿತ ಏನು ಕೆಟ್ಟರು, ಒಳ್ಳೆ ಆಡಳಿತವನ್ನೇ ಕೊಟ್ಟಿದ್ರು. ಆ ಜನಪ್ರಿಯತೆ ನೋಡ್ಬಿಟ್ಟು ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಗೆಲ್ಲಿತಾರೆ, ಉಲ್ಟಾ ಆಯಿತು. ರಾಜಸ್ಥಾನದಲ್ಲಿ ವಿಳಂಬ ಮಾಡಿ 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 ಆ ಸಚಿನ್ ಪೈಲಟ್ ಬೆಂಬಲಿಗರ ಅಸಮಾಧಾನ ಅದು ಚುನಾವಣಾ ಫಲಿತಾಂಶದಲ್ಲಿ ವ್ಯಕ್ತವಾಯಿತು. ಸುಮ್ಮನೆ ಅಮರೀಂದರ್ ಸಿಂಗ್ ಅವ್ರನ್ನ 1 ವರ್ಷ ಇದ್ದಾಗ ತೆಗೆದುಬಿಟ್ಟು ದಲಿತ ಮುಖ್ಯಮಂತ್ರಿ ತಂದ್ವಿ ಅಂತ ಮಾಡೋಕೆ ಹೋದ್ರು. ಸರ್ವನಾಶ ಆಗೋಗ್ಬಿಡ್ತು ಕಾಂಗ್ರೆಸ್. ಆಮ್ ಆದ್ಮಿ ಪಕ್ಷ 116ಕ್ಕೆ 94 ಸೀಟ್. ಸೊ ಈ ಥರದ ವಿಳಂಬಿತ ನಿರ್ಧಾರಗಳು ಕೂಡ ಏನು ಮಾಡಿಬಿಡುತ್ತೆ, ಕೊನೆಗೆ ಹೈಕಮಾಂಡ್ ಯಾರೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಆಮೇಲೆ ಇವತ್ತು ಕರ್ನಾಟಕದ ನಾಯಕರಿದ್ದಾರಲ್ಲ, ಹೇಳಿ ಕೇಳಿ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಶ್ರೀಮಂತ MLAಗಳು ಕರ್ನಾಟಕದಲ್ಲಿ ಅವರು. 88 ಜನ ಬಿಲಿಯನಿಯರ್ಗಳ ಪೈಕಿ 33 ಜನ ಕರ್ನಾಟಕದವರು, ಅದರಲ್ಲಿ 19 ಜನ ಕಾಂಗ್ರೆಸ್ಸಿಗರೇ. ಆಮೇಲೆ ಇವರು ಪಕ್ಷಗಳಿಗಿಂತ ಬಲಿಷ್ಠರಾಗಿ ಬೆಳೆದಿದ್ದಾರೆ. ಇವರೆಲ್ಲ ಆರ್ಥಿಕವಾಗೂ ಸಾಮಾಜಿಕವಾಗೂ ರಾಜಕೀಯವಾಗೂ ಪಕ್ಷಕ್ಕಿಂತ ಎಷ್ಟು ಬಲಿಷ್ಠರಾಗಿದ್ದಾರೆ ಅಂತಾರೆ. ಮೊದಲೆಲ್ಲ ಅಯ್ಯೋ ಇಂದಿರಾ ಗಾಂಧಿ ಅವ್ರ ಕೃಪೆಯಿಂದ ನಾನು ಗೆದ್ದು ಬಂದೆ ಅಂತಿದ್ರು. ಈಗ ಹಾಗಿಲ್ಲ, ನಾನೇ ಈ ಪಕ್ಷಕ್ಕೊಂದಿಷ್ಟು ಸೀಟ್ ಗೆಲ್ಲಿಸ್ಕೊಟ್ಟಿದ್ದೀನಿ ಅನ್ನೋ ಆ ಭಾವನೆ ಬಂದಿರೋದ್ರಿಂದ ಹೈಕಮಾಂಡು ಇದುವರೆಗೂ ಏನೋ ಅವ್ರು ಕಾಂಗ್ರೆಸ್ ಗೆಲ್ಲಿ ಸೋಲ್ಲಿ ಏನೇ ಮಾಡಿದ್ರು ಕೂಡ ಯಾರು ಅವ್ರ ಕಡೆ ಬೆರಳು ತೋರಿಸು, ನೀವು ಜವಾಬ್ದಾರ ಅಂತ ಹೇಳ್ತಿರಲ್ಲ, ಇವರೇ ಜವಾಬ್ದಾರಿ ವಹಿಸ್ಕೊಳ್ತಾ ಇದ್ರು. ಇನ್ನು ಮುಂದೆ ಹಿಂಗೆ ಇದ್ಬಿಟ್ರೆ ಹೈಕಮಾಂಡ್ ಕೂಡ ದುರ್ಬಲ ಆಗೋಗ್ಬಿಡುತ್ತೆ. ಇವರೇ ಡಿಸೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಪಕ್ಷದ ವಿಭಜನೆ ಅನಿವಾರ್ಯ ಆಗೋಗ್ಬಿಡುತ್ತೆ. ಹಾಗಾಗದೇ ಇರಲಿ, ಅಟ್ಲೀಸ್ಟ್ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಆಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಾಲದಲ್ಲಿ ಆಗದೇ ಇರಲಿ ಅಂತ ನಾವು ಬಯಸಕ್ಕೆ. ಕರ್ನಾಟಕಕ್ಕೆ ಇವತ್ತು ರಾಜಕೀಯ ಸ್ಥಿರತೆ ಬೇಕಾಗಿದೆ. ನೀವು ಒಳ್ಳೆ ಆಡಳಿತ ಕೊಡ್ತಿರೋ ಬಿಡ್ತಿರೋ, ಅಟ್ಲೀಸ್ಟ್ ಪೊಲಿಟಿಕಲ್ ಸ್ಟೆಬಿಲಿಟಿ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ. 136 ಸುಖವಾಗಿ ನಡೆಸ್ಬೋದಾಗಿತ್ತು. ಹಾಗಾಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಅವರು ಕೂಡ ಕಾಲಧರ್ಮ ಒಪ್ಕೊಳ್ತಾ ಇಲ್ಲ. ಕಾಲಧರ್ಮ ತನಗೆ ವಿರುದ್ಧವಾಗಿದೆ. ಆಮೇಲೆ ಒಂದು ಏಕತಾನತೆ, ಸ್ಥಗಿತತೆ, ಜಡತ್ವ ಬಂದಿದೆ ಅವ್ರ ಒಟ್ಟಾರೆ ವ್ಯಕ್ತಿತ್ವ ಮತ್ತು ಸರ್ಕಾರದ ನಿರ್ವಹಣೆಯಲ್ಲಿ. ಹಾಗಾಗಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಒಂದು ಜನರೇಷನಲ್ ಚೇಂಜ್.
ಒಂದು ತಲೆಮಾರಿನ ಬದಲಾವಣೆ ಬಯಸ್ತಾ ಇದ್ದಾರೆ. ಸ್ವಲ್ಪ ಚಲನಶೀಲತೆ ಇವರಲ್ಲಿ ಕಾಣಿಸ್ತಾ ಇದೆ. ಇವರು ಪ್ರಜ್ಞಾಪೂರ್ವಕವಾಗಿ ತಮ್ಮ ವ್ಯಕ್ತಿತ್ವ, ತಮ್ಮ ಮಾತುಗಾರಿಕೆ, ಮಾತಿನ ಶೈಲಿ ಎಲ್ಲ ಬದಲಾಯಿಸ್ಕೊಳ್ತಾ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಮಾತೆತ್ತಿದ್ರೆ ಅವರು ವೇದಾಂತ ಹೇಳ್ತಾರೆ. ಭಕ್ತಿ ಇದ್ದಲ್ಲಿ ಭಗವಂತ, ಮನಸ್ಸಿದ್ದಲ್ಲಿ ಮಾರ್ಗ, ಇದು ಪರಿಶ್ರಮ ಇದ್ದಲ್ಲಿ ಪ್ರತಿಫಲ. ಕೊನೆಗೆ ಪರಿಶ್ರಮ ಫೇಲ್ ಆಗ್ಬೋದು, ಪ್ರಾರ್ಥನೆ ಫೇಲ್ ಆಗಲ್ಲ, ಅಲ್ಲಿಗೆ ಬಂದ್ಬಿಡ್ತಾರೆ. ದೇವ್ರಿಗೆ ನೇರ್ ಬಾರ ಹಾಕಿಬಿಟ್ಟು ಕಾಯ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.